ನನಗ್ ನಿಮ್ ಮಾತು ಅರ್ಥ ಆಗತ್ತೆ. ಆದ್ರೆ ಏನು ಖುಷಿ ಈಗ ಅವಳಿಗೆ ಈ ಸಮಯದಲ್ಲಿ ಎಲ್ರಿಗಿಂತ ಹೆಚ್ಚು ನನ್ನ ಅವಶ್ಯಕತೆ ಇದೆ. ಅವಳಿಗೆ ಎಲ್ರಿಗೂ ಅವಳ ಚಿಂತೆ ಇದೆ, ಎಲ್ರಿಗೂ ಆತಂಕ ಇದೆ ಅವಳ ಬಗ್ಗೆ. ಮತ್ತೆ ಈ ವನರಾಜ್ ಎಲ್ರ ಚಿಂತೆನ ತೆಗೆದು ನಿನ್ನ ಮೇಲೆ ಯಾಕೆ ಹಾಕ್ತಾನೆ? ಪ್ರತಿ ಸಲ ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿ ನಿನ್ನ ಗಿಲ್ಟ್ ಟ್ರಿಪ್ಗೆ ಯಾಕೆ ಕಳಿಸ್ಬಿಡ್ತಾನೆ? ಇಲ್ಲಿ ನಡೆದಿದ್ದು ಒಂದು ಆಕ್ಸಿಡೆಂಟ್ ಅನ್ನು, ಇದರಲ್ಲಿ ನಿನ್ನ ತಪ್ಪೇನಿದೆ ಹೇಳು? ನಿನ್ ತಪ್ಪೇನಿತ್ತು? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅನು? ಒಂದು ಸಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ವನರಾಜ್ ನಿನ್ನ ಗಿಲ್ಟ್ನ, ಕುಟುಂಬದ ಪ್ರತಿಯೊಬ್ಬರ ಮೇಲಿರುವಂತ ಪ್ರೀತಿನ ಅಸ್ತ್ರ ಮಾಡ್ಕೊಂಡು ನಿನಗೆ ಚುಚ್ತಾ ಇದ್ದಾನೆ ಅನು. ನಮಗೆಲ್ಲ ಕಾಣಿಸ್ತಾ ಇದೆ, ನಿನಗೆ ಕಾಣಿಸ್ತಾ ಇಲ್ಲ. ಅಂಡ್ ಫಾರ್ ಗಾಡ್ ಸೇಕ್ ಅನು, ಫಾರ್ ಗಾಡ್ ಸೇಕ್ ನೀನು ಈ ವನರಾಜ್ ಕ್ಯಾರೆಕ್ಟರ್ನ ಡಿಫೆಂಡ್ ಮಾಡೋದನ್ನ ನಿಲ್ಸು, ಆಯ್ತಾ? ನಾನು ಯಾಕೆ ಡಿಪೆಂಡ್ ಮಾಡ್ಲಿ ಅವ್ರನ್ನ? ಆ ವ್ಯಕ್ತಿನ ನನ್ಗೇನಾಗ್ಬೇಕಾಗಿದೆ ಹೇಳಿ? ನಿಮ್ಗೇನ್ ಅನ್ಸುತ್ತೆ ಅವ್ರನ್ನ ಭೇಟಿ ಮಾಡೋದು? ಭೇಟಿ ಮಾಡಿದ್ಮೇಲೆ ನಾರ್ಮಲ್ ಆಗಿರೋದು ನನಗ್ ಸುಲಭ ಅಂತಾನ? 26 ವರ್ಷ ಸಹಿಸಿದ್ದೀನಿ ನಾನು. ಎಂತೆಂತ ಮಾತು ಕೇಳಿದ್ದೀನಿ ಅಂತ ನನಗ್ ಗೊತ್ತು. ಅವ್ರ ಹಿಂಸೆ ಸಹಿಸಿದೋಳು ನಾನು, ನನಗ್ ಗೊತ್ತಿದೆ. ನಾನು ಅವ್ರಿಗೆ ಸರಿಯಾಗಿ ಕೊಟ್ಟಿದ್ದೀನಿ, ಆದ್ರೆ ಹೆಚ್ಚಿಗೆ ಸಹಿಸಿದ್ದೀನಿ. ಒಂದ್ ವೇಳೆ ಸಾಧ್ಯ ಆದ್ರೆ ನಾನು ಅವ್ರ ಮುಖನ ಜೀವನ ಪರ್ಯಂತ ನೋಡಕ್ ಇಷ್ಟಪಡಲ್ಲ. ಆದ್ರೆ ನನ್ ಮಕ್ಳು ಅಲ್ಲಿದ್ದಾರೆ, ನಾನೇನ್ ಮಾಡ್ಲಿ ಹೇಳಿ? ನೀವು ಏನ್ ಹೇಳ್ತೀರಾ ನೀವು? ನಾನು ಅವ್ರನ್ನ ನೋಡ್ತಿದ್ದಾಗೆ ಕಲ್ ಹೊಡೆದ್ ಬಿಡ್ಲಾ? ಅವ್ರಿಗೆ ಬಯಕ್ ಶುರು ಮಾಡ್ಲಾ ಅಥವಾ ಕಿತ್ತಾಡಕ್ ಶುರು ಮಾಡ್ಲಾ ಹೇಳಿ? ನಾನು ಹಾಗೆಲ್ಲ ಹೇಳ್ದೆ ನಾನು. ಆಲ್ ಐ ಆಮ್ ಸೇಯಿಂಗ್ ಈಸ್, ನಾನು ಹೇಳ್ತಾ ಇರೋದು ನೀನ್ ಈ ಮನುಷ್ಯನ ಜೊತೆ ನಾರ್ಮಲ್ ಆಗಿರು. ನಾನ್ ನಾರ್ಮಲ್ ಆಗೇ ಇದ್ದೀನಿ. ನಾನೇನು ಅವ್ರ ಕತ್ತಿಗೆ ಹಾರ ಹಾಕಿ ಅವ್ರನ್ನ ಸನ್ಮಾನ ಮಾಡಕ್ ಹೊರಟಿದ್ದೀನ? ಅವ್ರ ಗೆಳೆತನ ಮಾಡಕ್ಕೆ, ಅವ್ರ ಸ್ವಾಗತ ಮಾಡಕ್ ಹೊರಟಿದ್ದೀನ? ಅವ್ರ ಜೊತೆ ನಾರ್ಮಲ್ ಆಗೇ ಇದ್ದೀನಿ. ಅವ್ರು ನನ್ ಕುಟುಂಬದ ಭಾಗ ಆದ್ಮೇಲೆ ನಾನೇನ್ ಮಾಡ್ಲಿ ಹೇಳಿ? ನೀನ್ ಕೆಲವು ದಿನ ಈ ಕುಟುಂಬದಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡು. ನಿಮಗ್ ನನ್ ಮಾತು ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ಖುಷಿ ಜೊತೆ, ನನ್ ಸೊಸೆ ಜೊತೆ ಇರ್ಬೇಕು ಅಂತಿದ್ದೀನಿ ಅಷ್ಟೇ. ನೀನ್ ನನ್ನ ಮಾತನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅನು? ನಾನು ನಿನ್ನ ಟಾಕ್ಸಿಕ್ ಪಾಸ್ಟ್ ಇಂದ ನಿನ್ನ ಆಚೆ ತೆಗಿಯಕ್ ನೋಡ್ತಾ ಇದ್ದೀನಿ. ಒಬ್ಬ ನೆಗೆಟಿವ್ ವ್ಯಕ್ತಿಯಿಂದ ನಿನ್ನ ದೂರ ಇಡಕ್ ನೋಡ್ತಾ ಇದ್ದೀನಿ ಅಷ್ಟೇ. ಅನು, ನೀನು ನಿಮ್ಮ ಅಪ್ಪ ಅಮ್ಮ ಹಾಗೂ ಮಕ್ಕಳನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀಯೋ, ಗೌರವ ಕೊಡ್ತೀಯೋ, ಇಷ್ಟಪಡ್ತೀಯೋ, ನಾನು ಅವ್ರನ್ನ ಅಷ್ಟೇ ಪ್ರೀತಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ, ಇಷ್ಟಪಡ್ತೀನಿ ಅನು. ಆದ್ರೆ ಫಾರ್ ಗಾಡ್ ಸೇಕ್ ನಾನು ಈ ವನರಾಜ್ಗೆ ಮತ್ತೊಂದು ಅವಕಾಶ ಕೊಡೋದಕ್ಕೆ ಹೋಗಲ್ಲ. ಅವನು ನನ್ನ ಹೆಂಡತಿ ಅಂದ್ರೆ ನನ್ನ ಅನು ಕಡೆ ಬೆರಳು ಮಾಡೋದು ನನಗಿಷ್ಟ ಇಲ್ಲ. ನಿನ್ನ ಹತ್ರ ವಾಯ್ಸ್ ರೈಸ್ ಮಾಡಬಾರ್ದು ಅನು. ನೀನು ತುಂಬಾ 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 ಒಳ್ಳೆಯವಳು ಅನು. ಬಟ್ ಪ್ಲೀಸ್, ಫಾರ್ ಗಾಡ್ ಸೇಕ್ ನನ್ನ ಅರ್ಥ ಮಾಡ್ಕೋ. ನಾನು ನಿನ್ನ ಪ್ರಾಮಾಣಿಕತೆನ ಅವನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆದ್ರೆ ನಾನು ದೊಡ್ಡೋರ್ ಜಗಳದಿಂದಾಗಿ ಮಕ್ಕಳಿಂದ ದೂರ ಆಗಕ್ಕೆ ಆಗಲ್ಲ. ಅನುಪಮ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನಮ್ಮಿಬ್ಬರ ನಡುವೆ ಕಿತ್ತು ಹೋಗದೇ ಇರುವಂತಹ ಒಂದು ಸಂಗತಿ ಇದೆ ಅಂತ. ಆದ್ರೆ ಇವತ್ತು ಆ ಸಂಗತಿ ಯಾಕೆ ಕಿತ್ತು ಹೋಗಲ್ಲ ಅಂತ ಕೇಳ್ತಿದ್ದೀನಿ. ಯಾಕೆ ಕಿತ್ತು ಹೋಗ್ತಿಲ್ಲ ಅಂತಿದ್ದೀನಿ. ಯಾಕಂದ್ರೆ ನಾವುಗಳು ಬೇರೆ ಆದ್ರೂ ಒಬ್ರು ಬಾಳಲು ಇನ್ನೊಬ್ರು ಎಷ್ಟು ಹೊಕ್ಕೊಂಡಿದ್ದೀವಿ ಅಂದ್ರೆ, ನನಗೆ ನಿನ್ನ ಹಾಗೂ ಮಕ್ಕಳ ಒಡನಾಟದಲ್ಲಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅನುಪಮ. ಆದ್ರೆ ಈಗ ಆಗ್ತಾ ಇದೆ. ರಾಕಿ ಅವರೇ, ಖುಷಿ ಹಾಗೂ ಮಗು ಮೇಲೆ ತವರು ಹಾಗೂ ಗಂಡನ ಮನೆ ಇಬ್ರಿಗೂ ಸಮನಾದ ಹಕ್ಕಿದೆ, ಹೌದಲ್ವಾ? ಸರಿಯಾಗಿ ಹೇಳ್ದೆ ಅನು ನೀನು. ಖುಷಿ ಒಂದು ಮನೆಯ ಮಗಳು, ಜೊತೆಗೆ ಇನ್ನೊಂದು ಫ್ಯಾಮಿಲಿ ಸೊಸೆ ಅವಳು. ಅಲ್ಲದೆ ಮಗು ಮೇಲೆ ಎರಡೂ ಕುಟುಂಬಗಳ ಅಧಿಕಾರ ಇದೆ. ನಿಂದೂ ಅಲ್ಲ, ನಂದೂ ಅಲ್ಲ. ಅದು ನಮ್ದು. ಇದೇನಿದ್ರು ಇದು ನಮ್ದು. ನಿಜ. ಖುಷಿ ತವ್ರ ಮನೆ ಹಾಗೂ ಗಂಡನ ಮನೆ ಮಧ್ಯೆ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಸ್ಥಿತಿ ಬರ್ಕೂಡ್ದು. ಈವನ್ ಐ ವಾಂಟ್ ಹರ್ ಟು ಹ್ಯಾವ್ ದ ಬೆಸ್ಟ್ ಆಫ್ ಬೋತ್ ದ ವರ್ಡ್ಸ್. ಅಲ್ಲ, ನನ್ ಮಗ ಸೊಸೆ ಇಲ್ಲಿಲ್ಲ, ಅದಕ್ಕೇನ್ ಮಾಡೋದು ಇವಾಗ? ನಾನು ವನರಾಜ್ ಹತ್ರ ಮಾತಾಡ್ತೀನಿ. ಈ ಸೀಮಂತ ನಾನು ಹೇಳಿದ ತಾರೀಕಿಗೆ ನಡೆಯುತ್ತೆ. ಆದ್ರೆ ನಾನ್ ಹೇಳೋ ಜಾಗದಲ್ಲೇ ಆಗುತ್ತೆ. ನಾಳೆ ನನ್ನ ಮನೇಲಿ ಒಟ್ಟಾಗಿ. ಬಟ್ ಅಮ್ಮ, ನೀವಿದನ್ನ ಹೇಗ್ ಮಾಡ್ತೀರಾ? ಐ ಮೀನ್,
ಮಿಸ್ಟರ್ ವನ್ರಾಜ್ ಹತ್ರ ಏನೋ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಅಂಡ್ ತುಷಾರ್ ಪಾಪ ಇವನಂತೂ ಕೆಲ್ಸ ಇಲ್ದೇ ಇರೋ ಯೂನಿಯನ್ ನ ಅಧ್ಯಕ್ಷ ಅಲ್ವಾ? ಮಿಸ್ಟರ್ ವನ್ರಾಜ್ ಮನೇಲಿ ಖಾಲಿ ಕೂತಿಲ್ಲ. ಅವ್ರು ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡ್ತಿದ್ದಾರೆ. ಈ ಮನೇನ ಅವರೇ ನೋಡ್ಕೊಳ್ಳೋದು. ಹಾಗಾಗಿ ಏನ್ ಮಾಡೋದು, ಹೇಗ್ ಮಾಡೋದು ಅದ್ರ ಚಿಂತೆ ಮಿಸ್ಟರ್ ವನ್ರಾಜ್ ಮಾಡ್ತಾರೆ ಬಿಡಿ. ನೀವು ಮಾಡೋ ಅವಶ್ಯಕತೆ ಇಲ್ಲ. ಓ ಮೈ ಗಾಡ್, ಮಮ್ಮಿಯ ಭಕ್ತ ಅಪ್ಪನ ಭಕ್ತ ಆಗಿದ್ದಾನೆ. ಅದನ್ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಅದ್ರಿಂದ ನಿಮ್ಗೇನು? ನಡೀರಿ, ತಯಾರಿ ಶುರು ಮಾಡ್ಕೊಳ್ಳೋಣ. ಟೈಮ್ ಸ್ವಲ್ಪ ಕಮ್ಮಿ ಇದೆ, ಆದರೆ ಪ್ರೀತಿ ಜಾಸ್ತಿನೇ ಇದೆ. ಹಾಗಾಗಿ ಖುಷಿ ಸೀಮಂತ ವಿಜೃಂಭಣೆಯಿಂದ ನಡೆಯುತ್ತೆ. ಹಾ ನಾನೆಲ್ಲ ಮಾಡ್ತೀನಿ. ಈಗೇನ್ ಪ್ರಾಬ್ಲಮ್ ಹೇಳಿ ಅಮ್ಮ? ಹಣ ಸಾಲದೆ ಬಂದ್ರೆ ಅನುಪಮ ಇದಾಳಲ್ಲ. ಅನುಜ್ ಕಾಪಾಡಿಯಾ, ಈ ಫ್ಯಾಮಿಲಿ ಇಷ್ಟು ದೊಡ್ಡ ಕುಟುಂಬ ನಿಮ್ ಫಂಕ್ಷನ್ಗೆ ಸ್ಪಾನ್ಸರ್ ಮಾಡಕ್ಕೆ ನಿಂತಿದೆ ಇಲ್ಲಿ. ನಿಮ್ ಮಗ ಕೆಲ್ಸ ಮಾಡ್ಲಿ ಬಿಡ್ಲಿ ಏನಾಗ್ಬೇಕಾಗಿದೆ, ನೀವು ದಿನ ಫಂಕ್ಷನ್ ಮಾಡ್ಕೊಳ್ಳಿ. ಅಲ್ದೆ ಕಪಾಡಿಯಾಸ್ ನಿಮ್ ಫಂಕ್ಷನ್ ಬಂದ್ರೆ ನಿಮ್ ಘನತೆ ಕೂಡ ಹೆಚ್ಚಾಗತ್ತೆ ಅಲ್ವಾ? ಏನಾಯ್ತಮ್ಮ? ಅನುಪಮ ಕಡೆಯವ್ರನ್ನ ಇನ್ವೈಟ್ ಮಾಡ್ತೀರ ತಾನೆ? ಬೇಕಿದ್ರೆ ನಾನು ಈಗ್ಲೇ ಫೋನ್ ಮಾಡಿ ಇನ್ವೈಟ್ ಮಾಡ್ತೀನಿ. ಬೇಡ್ವಾ? ಮಗುನಾ ನೀವು? ಹಾ, ಏನ್ ಮಾಡ್ತಿದ್ದೀರಾ? ರೊಮ್ಯಾನ್ಸ್ ಪ್ರಯತ್ನ. ಈಗ್ಲೂ ರೋಮ್ಯಾನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಹಾಗ ಏನಂದ್ರೆ ನಿನ್ ತವರಲ್ಲಿ ನಿನ್ ತಂದೆ ಇರ್ತಾರೆ, ನಿನ್ನ ಪರಮ ಪೂಜ್ಯ ಅತ್ತೆ ಕೂಡ ಇರ್ತಾರೆ ಅಂತ. ಹಾ ಅತ್ತೆ. ಅರೆ ಆಂಟಿ, ಅದು ಓ ಹೀಗ. ಇದಕ್ಕೆ ಸೇಡ್ ತೀರ್ಸ್ಕೋತೀನಿ, ಬಡ್ಡಿ ಸಮೇತ ತೀರ್ಸ್ಕೋತೀನಿ ನಾನು. ನೋಡೋಣ. ಬೈ ದ ವೇ, ಸಾರಾ ಹಾಗೂ ನಾನು ಮನೆಗೆ ಹೋಗ್ತಾ ಇದೀವಿ. ರೆಡಿ ಆಗಕ್ಕೆ ನಿಂಗೆ ಏನಾದ್ರು ಬೇಕಾ? ಹಾ ಬೇಕು. ಫಂಕ್ಷನ್ ಅಲ್ಲಿ ಉಟ್ಕೊಳ್ಳೋಕೆ ಸೀರೆ ನಿಮ್ಗಿಷ್ಟ ಆಗೋದು ಕಳಿಸ್ಕೊಡ್ತೀರಾ? ಸರಿ, ಓಕೆ. ಹೌದು, ನಾನೇನ್ ಹಾಕೊಳ್ಳಿ? ನೀವು ಏನ್ ಹಾಕೊಂಡ್ರು ಉಫ್ 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 ಅಂತ ಕಾಣಿಸ್ತೀರಾ. ಆಕ್ಚುಲಿ ಉಫ್, ಕ್ಯೂಟೆಸ್ಟ್, ಹಾಟೆಸ್ಟ್, ಸ್ವೀಟೆಸ್ಟ್ ಅಜ್ಜಿ ನಿಂತಾನೆ. ಎಲ್ರಿಗಿಂತ ಹೊಟ್ಟೆಸ್ಟ್, ಕ್ಯೂಟೆಸ್ಟ್, ಬೆಸ್ಟೆಸ್ಟ್ ತಾತ ಬಡ್ಡಿ ನೀವು. ಓಫ್, ಇದಪ್ಪ ವಿಷಯ. ಸ್ವಲ್ಪ ನೋಡ್ಕೊಂಡು. ಸಮರ್ಥ ನನ್ನ ಮಗನೇ. ಅದು ಆಗ್ಬಿಡತ್ತೆ. ನಾನಿನ್ನು ಮಗು, ಈ ಮಗು ಮುಂದೆ ಸ್ವಲ್ಪ ನೋಡ್ಕೊಂಡು. ಬಂದ್ಬಿಟ್ಟ ನೋಡಿ ದೊಡ್ಡ ಮಗು. ನಡಿಯಲಿ. ನೀವ್ ನಡಿ ಬೇ. ಏ ಸಮರ್ಥ್, ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಮಮ್ಮಿ, ಇದು ಆ ಬೇ ಅಲ್ಲ ಮಮ್ಮಿ, ಹಾ. BAE ಅನ್ನೋ ಬೇ. ಅಂದ್ರೆ ಅದು ಬಿಫೋರ್ ಎನಿವನ್ ಎಲ್ಸ್ ಅಂತ. ನಾವ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ನಮ್ ಪ್ರೀತಿ ಪಾತ್ರನ ನಾವು ಬೇ ಅಂತ ಕರಿತೀವಿ. ಆಗ ಆಕ್ಚುಲಿ ನನಗೆ ಬೇ ಅನ್ನೋದು ಕೂಡ ನಡೆಯುತ್ತೆ. ಆಫ್ಟರ್ ಆಲ್ ನಾವು ಬಡ್ಡಿತಾನೆ. ಕರೆಕ್ಟ್. ಏನೋ ಹೇಳ್ಬಿಡ್ತೀರಾ. ಹೋಗ್ತೀನಿ, ಬರ್ತೀನಿ. ಸಮರ್ಥ, ನಿನ್ನ ಮಮ್ಮಿ ಹೆಸರು ಅನುಪಮ ಅಲ್ಲ, ಒಬ್ಬ ಹಂಟರ್ ದೇವಿ ಅಂತ ಇಡ್ಬೇಕಿತ್ತು. ಹೌದಾ? ಹೋಗು ಸಮರ್ಥ್, ನನ್ನ ಹಂಟರ್ ತಗೋ. ಇಲ್ಲ, ನಾನು ಹೊರಟೆ. ಸಾರಾ, ಗೆಟ್ ರೆಡಿ. ಹುಷಾರಾಗಿ ಗಾಡಿ ಓಡಿಸಿ. ಸಮರ್ಥ್ ಕೇಳಿಲಿ, ಇವತ್ತು ಎಲ್ಲ ಸರಿ ಇರುತ್ತೆ ತಾನೆ? ಅಂದ್ರೆ ರಾಖಿ ಅವ್ರಿಗೆ ಎಲ್ಲ ತಯಾರಿ ಇಷ್ಟ ಆಗುತ್ತೆ ಅಲ್ವಾ? ಜೊತೆಗೆ ಅಂಕುಶ್ ಭಾವ ಮತ್ತೆ ಬರ್ಕಾ ಅವರು ಕೂಡ ಬರ್ತಿದ್ದಾರೆ. ಅತ್ತೆಗೆ ಅವ್ರು ಬರೋದಿಷ್ಟ ಇಲ್ಲ. ಆದ್ರೂ ಏನಾದ್ರೂ ನೋಡು, ನಾವು ಯಾರಿಗೂ ಏನು ಲೋಪ ಆಗದ ಹಾಗೆ ನೋಡ್ಕೋಬೇಕು. ಎಲ್ರ ಕಡೆ ನೀನ್ ಗಮನ ಕೊಡ್ಬೇಕು. ಎಲ್ಲಾದ್ರೂ ಏನಾದ್ರೂ ತೊಂದ್ರೆ, ನನಗೆ ಕೆಲ್ಸದ ಮೇಲೆ ಗಮನ ಇರುತ್ತೆ. ಅಲ್ಲದೆ ಮಿಸ್ಟರ್ ವನ್ರಾಜ್ ಬೇರೆ ಇಲ್ಲ. ಹಾಗಾಗಿ ಶಾಸ್ತ್ರದ ಕಡೆ ಕೂಡ ಗಮನ ಕೊಡ್ಬೇಕು. ಹೇಗಪ್ಪ ಇದೆಲ್ಲ ನಾನು ಸಮರ್ಥ್ ಕೇಳಿಲಿ. ನೀನು ಸ್ವಲ್ಪ ಗಮನ ಕೊಡು. ಇದೆಲ್ಲ ಸರಿ ಇದೆಯಾ? ರಿಲ್ಯಾಕ್ಸ್ ಮಮ್ಮಿ, ನಾವೆಲ್ಲ ಇದೀವಲ್ವಾ?
ಅನುಜು ಇದಾರೆ ಅಲ್ವಾ, ಸೊ ಎಲ್ಲ ನಡೆಯುತ್ತೆ, ಎಲ್ಲ ಚೆನ್ನಾಗೇ ನಡೆಯುತ್ತೆ. ಇವತ್ತು ಅಮ್ಮನ್ ಸೀಮಂತ ಇದೆ. ಇವತ್ ತುಂಬಾ ಸಂಭ್ರಮ ಇರತ್ತೆ, ಗೇಮ್ಸ್ ಇರತ್ತೆ. ಆದ್ರೆ ಹೋಪ್ಫುಲಿ ಜಗಳ ಆಗದೆ ಇರ್ಲಿ. ನಿನಗ್ ಗೊತ್ತಿದ್ಯಲ್ಲ ನಿಮ್ಮ ಅಜ್ಜಿ ಬಗ್ಗೆ. ಪ್ಲೀಸ್ ಆಚೆ ಬಂದು ಇದೆಲ್ಲ ಹೇಳ್ಬೇಡ, ಓಕೆನಾ? ಇದು ಅಮ್ಮ ಮತ್ತೆ ನಿನ್ ಮಧ್ಯೆ ಇರೋ ಸೀಕ್ರೆಟ್. ಬೇಬಿ, ಇದಿವತ್ತು ನಿನ್ನ ಮೊದಲನೇ ಫಂಕ್ಷನ್. ಇವತ್ತು ಅಮ್ಮನ್ಗೆ ಮತ್ತೆ ನಿನಗೆ ತುಂಬಾ ಸ್ಪೆಷಲ್ ದಿನ. ಗುಡ್ ಲಕ್ ಮೈ ಪಾರ್ಟ್ನರ್. ಐ ಲವ್ ಯು ಸೋ ಮಚ್ ಸೋ ಮಚ್ ಸೋ. ಏನಂದೆ? ಇಲ್ಲಿವರೆಗೂ ಅನ್ಕೊಂಡಿದ್ದೆ ನಿನ್ನ ಪಾರ್ಟ್ನರ್ ನಾನು ಅಂತ. ನಿನ್ನ ಮತ್ತೆ ಬೇಬಿ ಮಾತ್ ಕೇಳಿಸ್ಕೊತಿದ್ದ. ಹೌದು, ನಾನು ನಿನ್ನ ಮತ್ತೆ ನಮ್ಮ ಮಗು ಮಾತನ್ನ ಕೇಳಿಸ್ಕೊತಾ ಇದ್ದೆ. ನೀನ್ ಮಗು ಹತ್ರ ಎಷ್ಟು ಮಾತಾಡ್ತೀಯ ಅಂದ್ರೆ ಪಾಪ ಅದಕ್ಕೆ ತುಂಬಾ ಚಿಂತೆನೆ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಐ ಬೆಟ್ ಇವ್ನು ಆಚೆ ಬಂದಾಗ ಅಥವಾ ಅವಳು ಬಂದಾಗ ತನ್ನ ಕಿವಿ ಮುಚ್ಕೊಂಡು ಬರೋದಂತೂ ಖಂಡಿತ. ತುಷಾರ್, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನಾನು ಕೂಡ. ಸಾಕು, ಈ ಖುಷಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಡೋಂಟ್ ವರಿ ಖುಷಿ, ಸಂತೋಷಕ್ಕೆ ಯಾರ ಕಣ್ಣು ಬೀಳೋದಿಲ್ಲ. ಮಮ್ಮಿ ಇದಾರಲ್ಲ, ಅವ್ರು ಏನು ಎಡವಟ್ ಆಗಕ್ ಬಿಡಲ್ಲ. ಮಮ್ಮಿ ಎಲ್ಲ ಸಂಭಾಳಿಸ್ತಾರೆ. ಇವತ್ತು ನನ್ನ 2 ಕುಟುಂಬಗಳು ಮತ್ತೊಂದ್ಸಲ ಒಂದೇ ಸೂರಿನಡಿ ಸೇರ್ಕೋತಿದ್ದಾರೆ. ಸಂತೋಷ ಇದೆ, ಆದರೆ ಭಯ ಕೂಡ ಅಷ್ಟೇ ಇದೆ. ಕೇರ್ಫುಲ್ ಖುಷಿ, ಕೇರ್ಫುಲ್. ಡನ್. ಆರ್ ಯು ಆಲ್ ರೈಟ್? ಥ್ಯಾಂಕ್ ಯು. ಟೇಕ್ ಕೇರ್ ಖುಷಿ. ಅನು, ಕಮ್. ಐದು ನಿಮಿಷದ ಬ್ರೇಕ್ ಇದೆ, ಮನೆಗೆ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಅಯ್ಯೋ, ಈ ನೆಟ್ವರ್ಕ್ ಬರೀ ಇವಾಗ್ಲೇ ಹಾಳಾಗೋಗ್ಬೇಕಾ? ಹಾ, ಕನೆಕ್ಟ್ ಆಯ್ತು. ನೀನ್ ಫೋನ್ ಮಾಡಿದ್ ಒಳ್ಳೇದಾಯ್ತು. ನೀನ್ ಮೀಟಿಂಗ್ ಅಲ್ಲಿ ಬ್ಯುಸಿ ಇರ್ತೀಯ ಅಂತ ನಾನ್ ನಿನಗ್ ಫೋನ್ ಮಾಡ್ಲಿಲ್ಲ. ಹಾ ಅಮ್ಮ, ಇವಾಗ ಬ್ರೇಕ್ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ಹೇಗ್ ನಡೀತಿದೆ ಅಲ್ಲಿ? ಎಲ್ಲ ಆರಾಮಾಗಿದ್ಯಾ? ಎಲ್ಲ ಖುಷಿಯಾಗಿದ್ದಾರಾ? ಹಾ, ಎಲ್ರೂ ಸಂತೋಷವಾಗಿದ್ದಾರೆ. ಸರಿ ಅಮ್ಮ, ಮತ್ತೆ ಖುಷಿ ಸಂತೋಷವಾಗಿದ್ದಾಳ? ಚಿಂತೆ ಮಾಡ್ಬೇಡ, ಅವಳು ಸಂತೋಷವಾಗಿದ್ದಾಳೆ. ಹೇಗ್ ಕಾಣ್ತಿದ್ದಾಳೆ? ನೋಡ್ತೀಯಾ? ಹಾ ಅಮ್ಮ, ಇನ್ನು 2 ನಿಮಿಷ ಇದೆ, ತೋರಿಸಿ. ಹಾ. ಆ ದೇವ್ರು ನನ್ನ ಮಗಳಿಗೆ ಯಾವುದೇ ದೃಷ್ಟಿ ಆಗದಿರೋ ತರ ನೋಡ್ಕೊಳ್ಳಿ. ಅಯ್ಯೋ ಅಮ್ಮ, ಕ್ಯಾಮ್ರಾ ತುಂಬಾ ಝೂಮ್ ಮಾಡಿದ್ದೀರಾ, ಸ್ವಲ್ಪ ಸರಿ ಮಾಡಿ, ಯಾರು ಕಾಣಿಸ್ತಿಲ್ಲ ನನಗೆ. ಹಾ, ಒಂದ್ ನಿಮಿಷ. ಈಗ ಗಂಡ ಆಗಾಯ್ತು ನಾನು, ನಿನ್ನ ಮಕ್ಕಳ ತಂದೆ ಕೂಡ ಆಗಬಹುದು ನಾನು. ಮಿಸ್ಟರ್ ವನರಾಜ್ ಮತ್ತೆ ಕಾವ್ಯ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಹಾ ಮಮ್ಮಿ, ಪಪ್ಪ ಮತ್ತೆ ಕಾವ್ಯನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇವತ್ತು ಒಂದು ವೇಳೆ ವನರಾಜ್ ಇಲ್ಲಿ ಇದ್ದಿದ್ರೆ ನನ್ನ ಜಾಗದಲ್ಲಿ ಅವನು ನಿಂತಿರ್ತಿದ್ದ. ಯಾಕಂದ್ರೆ ಮಗು ನಿಜವಾದ ತಾತ ಅವನೇ ತಾನೇ. ಹಲೋ ಎಕ್ಸ್ ಬೀಗ್ರೆ. ಅಯ್ಯೋ, ಲೇ ನಾಗಿಣಿ, ನನ್ ಫೋನ್ ಕೊಡು. ಇರ್ಲಿ ಬಿಡಿ ಅಮ್ಮ. ಹೌದು, ಎಕ್ಸ್ ಬೀಗ್ರು ಅಂತ ಕೇಳಿ ನಿಮ್ಗೆ ಶಾಕ್ ಆಯ್ತಾ? ಮಗಳ ಸೀಮಂತದ ಶುಭಾಶಯಗಳು ಮಿಸಸ್ ಪ್ರಮೋದ್. ನಿಮ್ಗೂ ಕೂಡ. ಹೌದು, ನೀವು ನನ್ನನ್ನ ಕೇಳಲೇ ಇಲ್ಲ ನಾನು ನಿಮ್ಮನ್ನ ಎಕ್ಸ್ ಬೀಗ್ರೆ ಯಾಕಂದೆ ಅಂತ. ನನ್ ಮಗಳ ಸೀಮಂತದಲ್ಲಿ ನೀವು ಮಾವ ಆಗಿ ಏನೇನ್ ಮಾಡ್ಬೇಕಿತ್ತು ಅದೆಲ್ಲ ಇಲ್ಲಿ ಅನುಜ್ ಮಾಡ್ತಾ ಇದ್ದಾರೆ. ಅಂಡ್ ಟ್ರಸ್ಟ್ ಮೀ, ಇಲ್ಲಿ ನಿಮ್ ಕೊರತೆ ಚೂರು ಇಲ್ದಿರೋ ಹಾಗೆ ನೋಡ್ಕೋತಾ ಇದ್ದಾರೆ. ಲೇ ನಾಗಿಣಿ, ಏನ್ ಹೇಳ್ತಿದ್ಯಾ ನೀನು? ನಿಜನೇ ಹೇಳ್ತಾ ಇದ್ದೀನಿ ಅಮ್ಮ. ಈಗ ನೀವೇ ನೋಡಿ, ನೀವಿಲ್ ಇಲ್ಲ ಅಂದ್ರು ಎಲ್ಲಾ ಶಾಸ್ತ್ರ ಅನುಜ್ ತಾನೇ ಮಾಡ್ತಾ ಇದ್ದಾರೆ. ನನ್ನ ಮಗಳ ಅತ್ತಯ್ಯ ಹಸ್ಬೆಂಡ್ ಅಂದ್ರೆ ಅವಳ ಮಾವ. ಆ ಪ್ರಕಾರ ನೋಡಕ್ ಹೋದ್ರೆ ಹುಟ್ಟು ಮಗುಗೆ ಅವರು ತಾತ ಆಗ್ತಾರೆ ಅಲ್ವಾ ಮಿಸ್ಟರ್ ವನರಾಜ್? ವಾವ್, ವಾಟ್ ಅನ್ ಈಕ್ವೇಷನ್. ನಡೀರಿ
ನಡೀರಿ ಈಗ ಸೀಮಂತದ ಶಾಸ್ತ್ರ ಶುರು ಮಾಡೋಣ. ನಡೀರಿ ನಡೀರಿ, ಶುರು ಬನ್ನಿ ಮಾಡೋಣ. ಬನ್ನಿ ಬನ್ನಿ ಅತ್ತೆ. ಅಲ್ಲಿ ನೋಡಿ, ಜ್ಯೂಸ್ ಕುಡ್ದಾಯ್ತಾ? ಬಾ ಮುಂದೆ ಬಾ. ಹೌ ಕ್ಯೂಟ್. ಮಿಸಸ್ ಪ್ರಮೋದ್ ಪ್ಲೀಸ್, ಇಶ್ಯೂಸ್ ಯಾವ ಫ್ಯಾಮಿಲಿಲಿ ಇರಲ್ಲ ಹೇಳಿ? ಆಫ್ ಕೋರ್ಸ್ ಇರುತ್ತೆ. ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗಾಗ್ಲೇ ನಾನು ಕೈ ಸುಟ್ಕೊಂಡಾಗಿದೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈ ಫ್ಯಾಮಿಲಿನಲ್ಲಿ ಎಲ್ರಿಗೂ 2 ಮುಖ ಇದೆ. ಹೊರಗಡೆ ಒಂದು, ಹಾಗೆ ಒಳಗಡೆ ಇನ್ನೊಂದು. ಸ್ಪೆಷಲಿ ಅನುಪಮಗೆ. ಶಿ ಇಸ್ ಬೀಯಿಂಗ್ ಟೂ ಸ್ಮಾರ್ಟ್. ಸೀದಾ ಸಾದಾ ಅಮಾಯಕಳ ತರ ಕಾಣಿಸ್ತಾಳೆ. ಆದ್ರೆ ಹಾಗಿಲ್ಲ. ಅವಳ ತವರಿಗಾಗ್ಲಿ, ಎಕ್ಸ್ ಗಂಡನ್ ಮನೆಗಾಗಿರ್ಲಿ, ಕರೆಂಟ್ ಆಗಿರ್ಲಿ, ಅವಳು ಎಲ್ಲಾನು ತಾನೇ ಸಂಭಾಳಿಸ್ತಾಳೆ. ಮನೆ, ಬಿಸ್ನೆಸ್, ಅಪ್ಪನ ಕಾರ್ಖಾನೆ, ಡ್ಯಾನ್ಸ್ ಅಕಾಡೆಮಿ, ಅವಳಿಗೆ ಎಲ್ಲಾನು ಬೇಕು. ಎಕ್ಸ್ ಗಂಡ ಆಗ್ಲಿ, ಕರೆಂಟ್ ಗಂಡ, ಎಕ್ಸ್ ಅತ್ತೆ ಮಾವ ಅಥವಾ ಕರೆಂಟ್ ಅಕ್ಕ ಬಾವ, ಮಕ್ಕಳು, ಸೊಸೆ ಮಗು, ಅವಳಿಗೆ ಎಲ್ಲಾನು ಬೇಕು. ಏನು ಬಿಡೋದಿಲ್ಲ ಅವಳು. ಅವಳಿಗೆ ಇರೋದೆಲ್ಲ ಬೇಕು ಅಷ್ಟೇ. ಹೌದು, ಬೇಕು. ನೀವು ಸರಿಯಾಗಿ ಹೇಳಿದ್ರಿ ರಾಕಿ ಅವರೇ. ನನಗೆಲ್ಲ ಬೇಕು, ಎಲ್ಲ ಎಲ್ಲ ಎಲ್ಲಾನು ಬೇಕು. ನಾನು ಏನನ್ನಾದ್ರೂ ಯಾಕೆ ಬಿಡ್ಲಿ? ನನಗೆ ಇಲ್ಲಿ ಎಲ್ಲ ಸಿಗ್ಬೇಕಾದ್ರೆ ನಾನು ಅದನ್ನ ಯಾಕೆ ಬಿಡ್ಲಿ ಹೇಳಿ? ನಾನು ಎಲ್ಲ ಸಂಭಾಳಿಸ್ಕೊಂಡು ಇಟ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಯೋದಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇದರಲ್ಲಿ ತಪ್ಪೇನಿದೆ? ಪ್ರತಿಯೊಬ್ಬ ಹೆಣ್ಣು ಕೂಡ ಹೀಗೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ಮನೆ, ಕೆಲಸ, ಗಂಡ, ಮಕ್ಕಳು, ತವರು, ಗಂಡನ ಮನೆ ಮಧ್ಯ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಅದು ತುಂಬಾನೇ ಮುಖ್ಯ. ತವರು, ಗಂಡನ ಮನೆ, ಕೆಲಸ, ಮನೆ, ಸಂಸಾರ, ಗಂಡ, ಮಕ್ಕಳು, ಜೀವನದ 7 ಮಡಿಕೆಗಳು ಹೆಣ್ಣು ಇದನ್ನ ತಲೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನದ ಸಣ್ಣ ಗಲ್ಲಿಗಳಲ್ಲಿ ನಡೀತಾಳೆ. ಇವುಗಳಲ್ಲಿ ಒಂದು ಮಡಿಕೆ ಅಲ್ಲಾಡಿದ್ರು ಮಿಕ್ಕ ಎಲ್ಲಾ ಮಡಿಕೆಗಳು ಅಲ್ಲಾಡ್ ಹೋಗುತ್ತೆ. ನಾನು ಎಲ್ಲ ಸಂಭಾಳಿಸ್ತಿದ್ದೀನಿ, ಸಂಭಾಳಿಸ್ಕೊಂಡು ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ತವರು, ಗಂಡನ ಮನೆ, ಎಕ್ಸ್ ಗಂಡನ ಮನೆ, ಮಾವ, ಅತ್ತೆ, ಗಂಡ, ಮಕ್ಕಳು, ಕೆಲಸ, ಮನೆ, ನನ್ನ ಎಕ್ಸ್ ಗಂಡನ್ನು ಕೂಡ ಎಲ್ಲಾನು ಸಂಭಾಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಯಾಕಂದ್ರೆ ಇವುಗಳೆಲ್ಲ ನನ್ನ ಸಂಬಂಧಗಳೇ. ನಾನು ಇವುಗಳನ್ನ ಒಟ್ಟಿಗೆ ಇಟ್ಕೋಬೇಕು ಅಂತಿದ್ದೀನಿ. ಜೊತೆಗೆ ಈ ಸಂಬಂಧಗಳು ನನಗೆ ಅತ್ಯಂತ ಪ್ರಿಯ. ಹೊಸ ಸಂಬಂಧ ಹಾಗೂ ಹಳೆ ಸಂಬಂಧಗಳು ಬೆಸ್ಕೊಂಡಿವೆ. ಹಾಗಾಗಿ ಹಳೆ ಸಂಬಂಧಗಳನ್ನ ಕಿತ್ತು ಹಾಕಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಇದು ನನ್ನ ಸ್ವಾರ್ಥ ಅಂತ ನಿಮ್ಗನ್ಸಿದ್ರೆ ಆಗ್ಲಿ ಬಿಡಿ. ನನ್ನ ಸಂಬಂಧಗಳ ವಿಷಯಗಳಲ್ಲಿ ತುಂಬಾನೇ ಸ್ವಾರ್ಥಿ. ಬಹುಶಃ ನನಗಿಂತ ಸ್ವಾರ್ಥಿ ಬೇರೆ ಯಾರೂ ಇರಲ್ಲ. ನನ್ನ ಪ್ರಕಾರ ಸಂಬಂಧಗಳ ವಿಷಯಗಳಲ್ಲಿ ಪ್ರತಿಯೊಬ್ಬರು ಸ್ವಾರ್ಥಿ ಆಗಿರ್ಬೇಕು. ಯಾಕಂದ್ರೆ ಯಾವತ್ತು ಎಲ್ಲರಿಗೂ ಎಲ್ಲಾನು ಬೇಕಾಗುತ್ತೋ ಆವತ್ತಿಂದ ಕುಟುಂಬ ಬೇರೆ ಆಗೋದು ನಿಂತು ಹೋಗುತ್ತೆ. ನಡೀರಿ, ಫಂಕ್ಷನ್ ಶುರು ಮಾಡೋಣ. ಬನ್ನಿ. ಐ ಲೈಕ್ ಅದಕ್ಕೆ. And I like her too. ನೀವಿಬ್ರು ಏನ್ ಹೇಳ್ಬೇಕು ಅದನ್ನ ಹೇಳಾಯ್ತು. ಈಗ ನಮಗೂ ಸ್ವಲ್ಪ ಯೋಚಿಸೋದಿಕ್ಕೆ ಸಮಯ. ಇದ್ರಲ್ಲಿ ಯೋಚಿಸೋದಕ್ಕೇನಿದೆ? ಸತ್ಯ ಕಣ್ ಮುಂದೆನೇ ಇದೆ. ಈ ಹುಡುಗ ನನ್ನ ಮಗಳನ್ನ ಸಿಕ್ಕ ಹಾಕ್ಸೋ ಪ್ರಯತ್ನ ಮಾಡ್ತಿದ್ದಾನೆ. ಹುಡುಗ ಹೌದು,
ಸಿಕ್ಕಾಕ್ಸಿ ನೀನ್ ಆಸ್ತಿನೆಲ್ಲ ಹೊಡಿಬೇಕು ಅಂತ ಅನ್ಕೊಂಡಿದಾನ? ಅಂಕುಶ್ ಕಪಾಡಿಯ ಒಂದ್ ನಿಮಿಷ ಯಾಕಿಷ್ಟು ಕಿರಿಸ್ತಾ ಇದ್ದೀರಾ? ಕಿರ್ಚಾರ್ದೆ ಏನ್ ಮಾಡ್ಲಿ? ವಿಷಯ ನನ್ನ ಮಗಳದು. ನಮ್ ಮಗಳ ವಿಷಯ. ಇವಳು ನನಗೂ ಮಗಳೇ. ಹಾಗಾದ್ರೆ ಇವಳಿಗೆ ತಾಯಿ ಆಗೋ ಅನುಪಮ. ಮತ್ತೆ ಈ ಅಮೆರಿಕನ್ ಸಂಬಂಧಿಕನ ಕೆನ್ನೆಗೆ ಹೇಗ್ ಹೊಡಿ ನೀನು ಅಂದ್ರೆ ಇವನಿಗೆ ಭಾರತೀಯ ಸಂಸ್ಕೃತಿ ನೆನಪಾಗ್ಬೇಕು. ಎಲ್ಲಾ ವಿಷಯನೂ ಜಗಳದಿಂದ ಬಗೆಹರಿಸಕ್ ಆಗಲ್ಲ. ಹಾಗೆ ಎಲ್ಲ ವಿಷಯ ಅರ್ಧ ಗಂಟೆ ಭಾಷಣ ಕೊಡೋದ್ರಿಂದ ಬಗೆಹರಿಯಲ್ಲ ಅನುಪಮ. ವನರಾಜ್, ಪಾವನಿ ಹೇಳ್ತಿರೋದು ಸರಿಯಾಗಿದೆ. ಇವರಿಬ್ರು ನಮ್ ಕಣ್ಣಿಗೆ ಮಕ್ಳು ಹಾಕಿ ಕಾಣ್ಬೋದು, ಆದ್ರೆ ಇಬ್ರು ಕಾಲೇಜ್ ನಲ್ಲಿ ಇದಾರೆ, ಅಡಲ್ಟ್ಸ್ ಇವರು. ಇಬ್ರು ವಯಸ್ಸಿನಲ್ಲೂ ಒಬ್ರ ಮೇಲೆ ಒಬ್ರು ಫೀಲಿಂಗ್ಸ್ ಬರುವಂತದ್ದು ನಾರ್ಮಲ್ ಅಷ್ಟೇ. ಇವ್ರ ಫೀಲಿಂಗ್ಸ್ ನ ನಾವು ಕೊಂದು ಹಾಕೋ ಹೋಗಿಲ್ಲ. ಅದಕ್ಕೆ ಸರಿಯಾದಂತ ಡೈರೆಕ್ಷನ್ ತೋರಿಸ್ಬೇಕು, ನಾವು ಗೈಡೆನ್ಸ್ ಕೊಡ್ಬೇಕು. ಫ್ರೆಂಡ್ಸ್ ಹೇಗೆ ಒಬ್ರು ಇನ್ನೊಬ್ರು ಮನೆಗೆ ಹೋಗ್ತಾರೋ ಹಾಗೆ ಇವರಿಬ್ರು ಮೀಟ್ ಆಗ್ಬಹುದು. ಆದ್ರೆ ದೊಡ್ಡವರು ಅಪ್ಪ ಅಮ್ಮನ ಸೂಪರ್ವಿಷನ್ ಮೇಲೆ ಇರ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇವ್ರಿಗೆ ಹೀಗೆ ಮಾಡೋದಕ್ಕೆ ನಾವು ಬಿಡದೆ ಹೋದ್ರೆ, ನಾನು ಹೇಳ್ತಾ ಇದ್ದೀನಿ, ಈ ಮಕ್ಕಳು ನಮ್ ಬೆನ್ನ ಹಿಂದೆ ಕದ್ದು ಮುಚ್ಚಿ ಮೀಟ್ ಆಗ್ತಾರೆ. ಆಗ ನಾವ್ ಏನ್ ಮಾಡೋದಕ್ಕೆ ಸಾಧ್ಯ? ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? ನಿಂತರ ಆಗ್ಬೇಕಾ ಎಲ್ರು ಪ್ರೇಮಿಗಳು? ಕಾಲೇಜಿಂದ ಇಲ್ಲಿವರೆಗೂ ನೀನು ಬರೀ ಪ್ರೀತಿನೇ ಮಾಡ್ಕೊಂಡು ಬಂದಿದ್ದೆಲ್ಲ. ನಿಂತರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳೋದಕ್ಕಿಂತ ಅದು ಒಳ್ಳೇದೇ ವನರಾಜ್. ಸಾಕು, ಜಾಸ್ತಿ ಆಯ್ತು. ನನಗಿನ್ನೇನು ಮಾತಾಡೋಕೆ ಇಷ್ಟ ಇಲ್ಲ. ನನಗಂತೂ ಗೊತ್ತಿರೋದಿಷ್ಟೇ, ಇನ್ನು ಮುಂದೆ ಈ ಹುಡುಗ ನನ್ನ ಮಗಳ ಅಕ್ಕಪಕ್ಕನು ಸುಳಿಬಾರ್ದು. ಅಂಕಲ್ ಪ್ಲೀಸ್, ನಾವೇನು ತಪ್ಪು ಮಾಡ್ತಾ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪಾವನಿಗೆ ನಾನು ಮೀಟ್ ಮಾಡೋದಿಷ್ಟ. ಸಿಗ್ತೀನಿ ಕೂಡ. ಪಾವನಿ, ಸಾರಿ ಪಪ್ಪ, ನೀವ್ ನನ್ನ ಲೈಫ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನನಗೆ ಅದಕ್ಕಂದ್ರೆ ಇಷ್ಟ, ನಾನು ಅವನ್ನ ಮೀಟ್ ಮಾಡ್ತೀನಿ, ನೀವ್ ಅದನ್ನ ತಡೆಯೋ ಹಾಗಿಲ್ಲ. ಅಣ್ಣ, ನೀವ್ ನನ್ನ ಹೊಡಿಬೇಕಂತಿದ್ರಿ ಅಲ್ಲ, ಹೊಡಿರಿ. ಅಜ್ಜಿ, ನೀವು ನನ್ ಕೆನ್ನೆಗೆ ಹೊಡಿಬೇಕು ಅಂತಿದ್ರಲ್ಲ. ಅಂಡ್ ಪಪ್ಪ, ನೀವು ನನಗ್ ಹೊಡಿಬೋದು. ಆದ್ರೆ ನಾನಂತೂ ಹಿಂದೆ ಸರಿಯಲ್ಲ, ಯಾಕಂದ್ರೆ ನಾನ್ ತಪ್ಪು ಮಾಡಿಲ್ಲ. ಯಾರನ್ನಾದ್ರೂ ಲೈಕ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ.